ಚಾನಲ್ದವರು ಅವರ ಶೀಘ್ರದಲ್ಲಿ ನಾನು ಉಚ್ಚಾಟನೆ ಕಳಿಸಿದೆ. ಈಗ ಯಾರೇ ಕೊಟ್ಟಿದ್ದಾರೆ ನೋಡಿ, ಮೀಟಿಂಗ್ ಆಗೈತಿ. ಯತ್ನಾಳು ಹಿನ್ನಡೆ, ಭಾರಿ ಹಿನ್ನಡೆ, ಅವ್ರ ಮುನ್ನಡೆ. ನಿಮಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಹೊಡೀರಿ. ನಾಯೇನದು ಕೇರೆ ಮಾಡ್ತಿಲ್ಲ. ನಾನು ಇನ್ನೂ MP ಪಟ್ಟ ತಯಾರಾಗ್ರಿ. ಗಟ್ಟಿ ಇದು ಮಾಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ರಿ. ಏನೇನು ಇಂಡಸ್ಟ್ರಿ ಬರ್ತೋ ದನ ತಗೊಂಡ್ ಬರ್ರಿ. ಬರೀ ಹಳ್ಳಿ ಬೆಂಗಳೂರು ಸುತ್ತಮುತ್ತಲೇ ನಮ್ಮ ಪ್ರಶಾಂತ್ ಹೇಳೋದು ನಿಮ್ಮ ಲ್ಯಾಂಡ್ 300 ಕೋಟಿ ರೂಪಾಯಿ ಬಂತು ಎಕರೆ. ನಮಸ್ಕಾರ ವೀಕ್ಷಕರೇ, UTV ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಯಾಕಂದ್ರೆ ನಾವು ಕೈಗಾರಿಕೆಗಳು ಬಂದಾಗ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ಅದಕ್ಕೆ ಉಳಿದೆಲ್ಲ ಏನಾಗ್ತಾವ್ರಿ, ಸಾಬಾನ್ ಕಂಪನಿಗಳು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಇವೆಲ್ಲ ಲಕ್ಸ್ ಅವು ಇವು. ನೀವು ಯಾವ್ದಾದ್ರು ಚಲೋ ಸಿನಿಮಾ ಆಕ್ಟರ್ ಹಿಡಿದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿ ಅವ್ರು ಯಾವ್ದಾರು ಹಚ್ಕೊಳಕ್ ಆದ್ರೆ ನಾನು ಮೈಸೂರು ಚಾನಲ್ ಇದ್ದೆ ಹಂಗ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಹೇಳ್ತಾರಲ್ಲ, ಸ್ವಲ್ಪ ಪ್ರಚಾರನ ಮಾಡ್ಬೇಕು. ಈ ಜನರಿಗೆ ಏನೈತಂದ್ರೆ ಚಲೋ ಪ್ಯಾಕಿಂಗ್ ಬೇಕು, ಪ್ರಚಾರ ಬೇಕು. ಒಳಗ ಅದು ಸ್ವಚ್ಛ ಆಗ್ತೈತೋ ಇಲ್ಲ ಗೊತ್ತಿಲ್ಲ. ಅದು ಒಂದು ಸಾಮಾನು ನಾವು ಯೂಸ್ ಮಾಡ್ತೀನಿ. ಯಾವಾಗಲೇ ನನ್ ದುಡ್ಡು ಐತಿ ರೇಟ್ ₹1,000 ಐತದ, ಹೌದಲ್ರಿ? ಅದು ಹಚ್ಕೊಂಡಾಗ ಚಂತನ ಗಮ 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 ನಾವು ಯೂಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಮೇಳ ಆಗೈತೆ ನಿಮ್ಗೆ ಒಬ್ಬ ಚಲೋ ಸೇಲ್ ಆಗೈತಿದ್ವಿ ಅಂತದ್. ಯಾಕಂದ್ರೆ ಈಗ ನೋಡ್ರಿ, ಈಗ ಜ್ಯೋತಿಷಿಯವರು ಹೇಳಕತ್ತಾರ, ಈ ರಾಶಿಯವರು ಹೆಚ್ಚು ವಾಸನೆಯುಕ್ತವಾದಂತ ದ್ರವ್ಯವನ್ನ ಶರೀರ ಮೇಲೆ ಹಾಕೋದ್ರಿಂದ ನಿಮ್ಮ ಎಲ್ಲ ದಲಿತರ್ತಾನ ಅವ್ರು ಆ ಜ್ಯೋತಿಷಿಗಳ ಕಡೆಯಿಂದ ಹೇಳ್ತಾರೆ, ಮೈಸೂರು ಸ್ಯಾಂಡಲ್ ಹಚ್ಕೊಂಡ್ರೆ ನಿಮ್ಮ ಎಲ್ಲ ಶರೀರ ಚಲೋ ಆಗ್ತದ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ನಿರ್ವಿಘ್ನ ಹೇಳ್ಬಿಟ್ರ. ಜ್ಯೋತಿಷಿಗಳ ಮಂದಿ ಭಾಳ ಆಗ್ಯಾದ್ರಿ, ಪೂಜೆ ಮಾಡೋ ಮಂದಿ ಭಾಳ ಆಗ್ಯಾದ, ಮಂದಿರ ಆಗ್ಬೇಕಂತಾರೆ. ಅದಕ್ಕೆ ನಾ ಹೇಳ್ಬೇಕು, ಉದ್ದಿನ ಕಡ್ಡಿ ಐತಿ, ಅಲ್ಲಿಂದ ಇದು ಐತದ ಏನು ಸಣ್ಣದು ಸಾಂಬ್ರಾಣಿ ಎಲ್ಲ ಮಾಡಕತ್ತಾರ. ನಮ್ಮ ಪ್ರಶಾಂತ್ ಅವ್ರ ಹತ್ರ ನಮ್ಮ ಬಿಜಾಪುರ ಇವತ್ತು ಭೂಮಿ ಪೂಜಾದಾಗ ಡಿನ್ನರ್ ಪಾರ್ಟಿ ಹೇಳ್ರಿ ನಮಗೆಲ್ಲ. ಅದು ಹೆಂಗ್ ಪ್ರಾರ್ಥನೆ ಅಂತ ಕೊಡ್ತಾರೆ. ನೀವು ಅಧ್ಯಕ್ಷರಾಗಿ ಕೂಡಿ ನಾವೆಲ್ಲ ಬಂದಂತ ಅದನ್ನು ಸ್ವಾಹ ಮಾಡ್ತೀವಿ, ಮತ್ತೇನಿಟ್ಟು ಅದನ್ನು ಸ್ವಾಹ ಮಾಡ್ತೀವಿ. ಯಾಕಂದ್ರೆ ಈ ರೀತಿ ನಮ್ಮ ಪ್ರಶಾಂತ್ ಮೊದಲ ನಮ್ಮ ಬಿಜಾಪುರ ಜಿಲ್ಲಾ ಅರಣ್ಯಾಧಿಕಾರಿಗಳ ಬಹಳ ಒಳ್ಳೆ ಕೆಲಸ ಮಾಡ್ಯಾರ. ಇವತ್ತು ಸಿಟಿ ಒಳಗೆ ಎಲ್ಲ ಗಿಡ ಗಂಟಿ ಕಾಣಬೇಕು, ಗಾರ್ಡನ್ ಸಿಟಿ ಆಗಕ್ಕದ ಬಿಜಾಪುರ. ಮೊದಲೇನಿತ್ತು ಧೂಳಾಪುರ ಅಂತಿದ್ರು, ಈಗೇನದ ಬಿಜಾಪುರಕ್ಕೆ ಒಂದ್ ರೀತಿ ವಿಜಯಪುರ ಅಂದ್ರೆ ಅದು ಇಂಡಿಯಾದಾಗ 3ನೇ ಒಳ್ಳೆ ಗಾಡಿ ಇರುವಂತ ನಗರ ಗೊತ್ತಾಗಿದೆ. ಎಲ್ಲ ರೋಡ್ಸು ರೇಟ್ಸು ಯಾವುದು ಬರ್ತೇನೆ. ಅದಕ್ಕಿಂತೆಲ್ಲ ಇಂಡಸ್ಟ್ರಿಗಳು ಬಂದು ಅಂದ್ರೆ MP ಪಾಟೀಲ್ ಒಳ್ಳೆ ತುಮಕೂರು ಬಳಿ ವಿಮಾನ ನಿಲ್ದಾಣ ಮಾಡ್ತೀನಿ ಅಂತಾರಾಷ್ಟ್ರೀಯ, 5 ಕನಸತಿ ಮಾಡ್ತೀನಿ, ಅವೆಲ್ಲ ಬಿಡ್ರಿ. ಬೆಳಗಾವ ಹುಬ್ಬಳ್ಳಿ ವಿಮಾನ ಅಪ್ಗ್ರೇಡ್ ಮಾಡಿ ಸ್ವಲ್ಪ ಇಲ್ಲಿ ಮಾಡ್ರಿ, ಒಂದು ನೀವಿದ್ದಾಗ ಮಾಡ್ರಿ. ಅದಕ್ಕೆ ಅನ್ಸ್ಬೇಕು, ನಾ ಅದಕ್ಕೆ ಅನ್ಸ್ತೇನೆ. ಬಟ್ಟೆ ದಿನ ಹಾಕ್ತೀನಿ ಚಾನಲ್ದವರು ಅವರ ಶೀಘ್ರದಲ್ಲಿ ನಾನು ಉಚ್ಚಾಟನೆ ಕಳಿಸಿದೆ. ಈಗ ಯಾರೇ ಕೊಟ್ಟಿದ್ದಾರೆ ನೋಡಿ, ಮೀಟಿಂಗ್ ಆಗೈತಿ. ಯತ್ನಾಳು ಹಿನ್ನಡೆ, ಭಾರಿ ಹಿನ್ನಡೆ, ಅವ್ರ ಮುನ್ನಡೆ. ನಿಮಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಹೊಡೀರಿ. ನಾಯೇನದು ಕೇರೆ ಮಾಡ್ತಿಲ್ಲ. ನಾನು ಇನ್ನೂ MP ಪಟ್ಟ ತಯಾರಾಗ್ರಿ. ಗಟ್ಟಿ ಇದು ಮಾಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ರಿ. ಏನೇನು ಇಂಡಸ್ಟ್ರಿ ಬರ್ತೋ ದನ ತಗೊಂಡ್ ಬರ್ರಿ. ಬರೀ ಹಳ್ಳಿ ಬೆಂಗಳೂರು ಸುತ್ತಮುತ್ತಲೇ ನಮ್ಮ ಪ್ರಶಾಂತ್ ಹೇಳೋದು ನಿಮ್ಮ ಲ್ಯಾಂಡ್ 300 ಕೋಟಿ ರೂಪಾಯಿ ಬಂತು ಎಕರೆ ಆಗಿದೆ ಸರ್. ಇದೆ ಮೈಸೂರು ನಿಮ್ದೇ ಕರ್ನಾಟಕ ಡಿವಿಷನ್ ಅಂತ ಯಾವ್ದೋ ಒಂದು ವ್ಯಾಲ್ಯೂಷನ್ 300 ಕೋಟಿ ಹೇಳಿದ್ರಿ. ಎಷ್ಟೋ ಎಕರೆ ಯಶವಂತಪುರ. ಅದಕ್ಕೆ ಯಾಕಾಗಿದೆ ಅಂದ್ರೆ ಸ್ವಲ್ಪ ನೀವು ಡೈವರ್ಟ್ ಮಾಡ್ಬೇಕು. ಈಗ ಉತ್ತರ ಕರ್ನಾಟಕ ಅದೇ ಹರಿಲ್ಯಾಂಡ್ ಯಾವ ಲ್ಯಾಂಡ್ ಇರಲಿ 300 ಕೋಟಿ ಆಗಿತ್ತು. ಲ್ಯಾಂಡ್ ಹಳಿದೇ ಇರ್ತದೆ, ಅದೇ ಹೊಸ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ನೋಡಿ, ಮೈಸೂರು ಮಹಾರಾಜ್ ಅವ್ರದ್ದೇ ದೊಡ್ಡ ಕೊಡುಗೆ ಐತ್ರಿ. ಮೈಸೂರು ಮಹಾರಾಜರು ಪಾಪ ಬಹಳ, ಯಾಕಂದ್ರೆ ಅವ್ರ ಮನ್ಯಾಗ ಬಂಗಾರ ಒತ್ತಿ ಇಟ್ಟು ಇದನ್ನ KRS ಕಟ್ಟದವ್ರು ಮೈಸೂರು ಮಹಾರಾಜರು. ಅವ್ರೊಂದು ದೊಡ್ಡ ಇಲ್ಲಿ ಯಾರಿರ್ತಾರೆ,
ಇದೆಲ್ಲ ತುಗುಡು ಮಾಡ್ಕೊಂಡು ಹೋಗೋರೇ ಇದ್ದಾರೆ ಹಿಂಗಾಗಿ ನಾವು ಉದ್ಧಾರ ಆಗಲ್ಲ. ಬಕೆಟ್ ಬಸ್ ಸಿಗೋದಿಲ್ಲ. ಅದಕ್ಕೆ ಈಗ ಸುಧಾರಣೆ ಆಗ್ಲಾಕತ್ತದ. ಅದಕ್ಕೆ ಎಂ ಬಿ ಪಾಟೀಲರು ಗಟ್ಟಿ ಮಾಡಿ ಇನ್ನೂ ಇಂಡಸ್ಟ್ರಿಗಳನ್ನು ತಗೊಂಡ್ ಬರ್ಲಿ, ಮತ್ತೆ ಇಂಡಸ್ಟ್ರಿ ಕಿರಿಕಿರಿ ಮಾಡೋದನ್ನ ಬಂದ್ ಮಾಡ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।